ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಟೊಮ್ಯಾಟೊ ಪ್ಲಾಟ್ನಲ್ಲಿ ಇದ್ದೀವಿ. ತಾವು ನೋಡ್ಬೋದು, ತುಂಬಾ ಚೆನ್ನಾಗಿ ಟೊಮ್ಯಾಟೊ ಪ್ಲಾಟ್ ಬಂದಿದೆ. ಟೊಮ್ಯಾಟೊದಲ್ಲಿ ಮಹತ್ವಪೂರ್ಣವಾದ ನ್ಯೂಟ್ರಿಯೆಂಟ್ ಯಾವುದು, ಅದರ ಮಹತ್ವ ಏನು, ಇದರ ಬಗ್ಗೆ ಮಾಹಿತಿಯನ್ನು ನಾನು ಇವತ್ತು ನಿಮಗೆ ಕೊಡ್ತೀನಿ. ಟೊಮ್ಯಾಟೊದಲ್ಲಿ ಮಹತ್ವವಾದ ನ್ಯೂಟ್ರಿಯೆಂಟ್ ಕ್ಯಾಲ್ಶಿಯಂ ಬರುತ್ತೆ. ಕ್ಯಾಲ್ಶಿಯಂ ಟೊಮ್ಯಾಟೊ ಕೃಷಿಯಲ್ಲಿ ತುಂಬಾ ಮಹತ್ವದ್ದು. ಕ್ಯಾಲ್ಶಿಯಂ ಡೆಫಿಷಿಯನ್ಸಿಯು ಡೈರೆಕ್ಟ್ಲಿ ಟೊಮ್ಯಾಟೊಗಳ ಮೇಲೆ ಪರಿಣಾಮ ಬೀರುತ್ತೆ. ಹಾಗೂ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಆದಾಗ ಟೊಮ್ಯಾಟೊ ಇಳುವರಿಯು ಕಡಿಮೆ ಆಗತ್ತೆ. ಆದ ಕಾರಣ ಕ್ಯಾಲ್ಶಿಯಂ ಡೆಫಿಷಿಯನ್ಸಿಯಿಂದ ತಾವು ಟೊಮ್ಯಾಟೊ ಪ್ಲಾಟನ್ನು ರಕ್ಷಿಸಬೇಕು. ಹಾಗೂ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಆಗದ ಹಾಗೆ ತಾವು ಟೊಮ್ಯಾಟೊ ಪ್ಲಾಟನ್ನು ಬೆಳೆಸಬೇಕು. ಕ್ಯಾಲ್ಶಿಯಮನ್ನು ತಾವು ಬೇಸಲ್ ಡೋಸಲ್ಲಿ ನೀಡಬಹುದು. ಹಾಗೂ ಡ್ರಿಪ್ ಮುಖಾಂತರ ತಾವು ಕ್ಯಾಲ್ಶಿಯಂ ಡೋಸನ್ನು ಕೊಡಬಹುದು. ಹಾಗೂ ಸ್ಪ್ರೇ ಸಹ ಮಾಡಬಹುದು. ಈಗ ಬೇಸಲ್ ಡೋಸಲ್ಲಿ ತಾವು ಕ್ಯಾಲ್ಶಿಯಂ ಮ್ಯಾಗ್ನೀಷಿಯಂ ಸಲ್ಫರ್ ಕಾಂಬಿನೇಷನ್ ಇರುವ ಎಕರೆಗೆ 2 ಬ್ಯಾಗನ್ನು ಕೊಡಬೇಕು. ಹಾಗೂ ತಾವು ಡ್ರಿಪ್ಪಲ್ಲಿ ಕೊಡುವಾಗ ಕ್ಯಾಲ್ಶಿಯಂ ನೈಟ್ರೇಟನ್ನು ತಾವು ಡ್ರಿಪ್ ಮುಖಾಂತರ ಕೊಡಬಹುದು. ಹಾಗೂ ಸ್ಪ್ರೇದಲ್ಲಿ ಕ್ಯಾಲ್ಶಿಯಂ EDTA ಈ ತರಹ ತಾವು ಕ್ಯಾಲ್ಶಿಯಂ ಸ್ಪ್ರೇಯನ್ನು ತಗೋಬಹುದು. ಇದರಿಂದ ಕ್ಯಾಲ್ಶಿಯಂ ಡೆಫಿಷಿಯನ್ಸಿಯು ಟೊಮ್ಯಾಟೊ ಪ್ಲಾಟ್ನಲ್ಲಿ ಬರುವುದಿಲ್ಲ. ಇದನ್ನು ವ್ಯವಸ್ಥಿತವಾಗಿ ತಾವು ಕೊಡಬೇಕು. ಹಾಗೂ ಈ ತರಹ ತಾವು ಕ್ಯಾಲ್ಶಿಯಂ ಕೊಟ್ಟರೆ ಕ್ಯಾಲ್ಶಿಯಂ ಡೆಫಿಷಿಯನ್ಸಿಯು ಟೊಮ್ಯಾಟೊ ಪ್ಲಾಟ್ನಲ್ಲಿ ಬರುವುದಿಲ್ಲ. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.